ನಾವು ನಂದಿಯನ್ನು ವೃಷಭ ತೀರ್ಥಂಕರ ಅಂತ ಪೂಜಿಸ್ತೇವೆ, ನೀವು ನಂದಿಯನ್ನು ಕ್ಷೇತ್ರಪಾಲ ಅಂತ ಪೂಜಿಸ್ತೀರಿ. ಶಿವನ ಕೈಲಾಸಗಿರಿ ಲಿಂಗಾಯತರಿಗೆ, ಶಿವಶರಣರಿಗೆ, ಶೈವರಿಗೆ ಅತ್ಯಂತ ಪವಿತ್ರ ಸ್ಥಾನ, ಹರಿಹರರಿಗೂ ಪವಿತ್ರ ಸ್ಥಾನ, ಅದೇ ರೀತಿ ಜೈನರಿಗೂ ಪವಿತ್ರ ಸ್ಥಾನ. ನಾವೆಲ್ಲ ಒಂದೇ, ನಾವೆಲ್ಲ ಸನಾತನ ಧರ್ಮದವರು ಅಂತ ಹೇಳುವುದೇ ಅದು ನಮಗೆ ಕೈಲಾಸಗಿರಿ. ಬಂಧುಗಳೇ, ಅಂತ ಒಂದು ಸರ್ವ ಸಂಬಂಧವನ್ನು ಬೀರಿಸತಕ್ಕಂಥ ಸನಾತನ ಧರ್ಮದ ಏಕತೆಗಾಗಿ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಏನು ಕೆಲಸವನ್ನು ಮಾಡ್ತಾ ಇದ್ರು, ಸುತ್ತೂರು ಸ್ವಾಮೀಜಿಯವರು ಅದನ್ನೇ ಶ್ರೀಶೈಲ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅದನ್ನೇ ಈಗಿನ ವರ್ತಮಾನದಲ್ಲಿ ನಮ್ಮ ಹರಿಹರದ ಸ್ವಾಮೀಜಿಯವರು ಮತ್ತು ಕೈಲಾಸಗಿರಿ ಸ್ವಾಮೀಜಿಯವರು ಸೇರಿ ಮಾಡ್ತಾ ಇದ್ದಾರಲ್ಲ. ನಂದಿಯ ಕೂಗು ಖಂಡಿತ ಕೈಲಾಸದವರೆಗೆ ಕೇಳ್ತದೆ. ನಂದಿಗೆ ಜಯವಾಗಲಿ, ನಂದಿ ಕೂಗಿಗೆ, ಸನಾತನ ಧರ್ಮಕ್ಕೆ, ಅಹಿಂಸಾ ಧರ್ಮಕ್ಕೆ, ಶರಣ ಸಂಸ್ಕೃತಿಗೆ, ಸನಾತನ ಸಂಸ್ಕೃತಿಗೆ, ವಿಷ್ಣು ಸೇನೆಗೆ, ಹರ ಸೇನೆಗೆ, ನಂದಿ ಸೇನೆಗೆ. ನಂದಿ ಸೇನೆ ಮತಕ್ರಾಂತಿ. ನಂದಿ ಗ್ಯಾಸ್, ನಂದಿ ವಿದ್ಯುತ್, ನಂದಿ ಆಹಾರ, ನಂದಿ ಗೊಬ್ಬರಗಳು, ನಂದಿ ಆರೋಗ್ಯ ವರ್ಧಕಗಳನ್ನು ಬಳಸಿದರೆ ಮಾತ್ರ ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯ ಭವಿಷ್ಯವಿದೆ. ನಂದಿ ಶಕ್ತಿಯಿಂದ ಸ್ವಾವಲಂಬಿ ಹಾಗೂ ಆರೋಗ್ಯವಂತ ರಾಷ್ಟ್ರ ನಿರ್ಮಿಸಲು ಬಯಸುವ ರಾಜಕೀಯ ನಾಯಕರಿಗೆ ಪಕ್ಷಾತೀತವಾಗಿ ಮತ ನೀಡುವ ಸಂಕಲ್ಪ ಮಾಡಿ ನಂದಿ ಸೈನಿಕರಾಗೋಣ ಬನ್ನಿ.